ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ರಾಗಿ ಆಲ್ಬಾಯ್ ಅಥವಾ ರಾಗಿ ಗಿಣ್ಣ ಅಂತಲೂ ಕೂಡ ಕೆಲವರು ಕರೀತಾರೆ. ನೋಡಿ, ನಾನಿಲ್ಲಿ 8 ಅವರ್ ರಾಗಿನ ನೆನೆಸಿಟ್ಟಿದ್ದೀನಿ. 8 ಅವರ್ ರಾಗಿನ ನೆನೆಸಾದ್ಮೇಲೆ ಚೆನ್ನಾಗಿ ವಾಶ್ ಮಾಡ್ಕೊಂಡು ಅದನ್ನೆಲ್ಲ ಒಂದು ಸಲ ಕ್ಲೀನ್ ಮಾಡ್ಕೊಂಡು ರಾಗಿನ ಇವಾಗ ತೊಗೊತಾ ಇದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ರಾಗಿನ ಹಾಕ್ಕೊಂಡು ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗುತ್ತೆ. ಇದಕ್ಕೆ ಒಂದು ಗ್ಲಾಸ್ ನೀರಾಗೋಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಇದನ್ನು ರುಬ್ಕೋಬೇಕು. ಇವಾಗ ನೋಡಿ, ರುಬ್ಬಾದ್ಮೇಲೆ ನೆಕ್ಸ್ಟ್ ನಾವು ಸ್ಟ್ರೈನರಲ್ಲಿ ಶೋಧಿಸೋಕ್ಕಿಂತ ಈ ರೀತಿ ಒಂದು ಬಟ್ಟೆ ಸಹಾಯದಿಂದ ಶೋಧಿಸ್ಕೊಂಡ್ರೆ ತುಂಬ ಚೆನ್ನಾಗಿ ರಾಗಿ ಆಲ್ಬಾಯ್ ಬರುತ್ತೆ. ಹಾಗೆ ನಾವು ಸ್ಟ್ರೈನರಲ್ಲಿ ಸೋಸೋದ್ರಿಂದ ಅದು ರಾಗಿ ಪೀಸೆ ಆಗಲಿ ರಾಗಿ ತರಿನೇ ಆಗಲಿ ಸ್ವಲ್ಪನಾದರೂ ಹೋಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಬಟ್ಟೆನ ಈ ರೀತಿ ತೆಳುವಾಗಿರೋದೊಂದು ಬಟ್ಟೆನ ಹಾಕ್ಕೊಂಡು ಈ ರೀತಿ ಶೋಧಿಸ್ಕೊಂಡು ರಾಗಿ ಹಾಲನ್ನ ತೆಕ್ಕೋಬೇಕು. ನೋಡಿ, ಈ ರೀತಿ ರಾಗಿ ಹಾಲನ್ನ ತೆಕ್ಕೊಂಡು ನೆಕ್ಸ್ಟ್ ಈಗ ಅದನ್ನೇ ಇನ್ನೊಂದು ಸಲ ಮತ್ತೆ ರುಬ್ಕೋಬೇಕು. ಮತ್ತೆ ಅದನ್ನೇ ಇನ್ನೊಂದು ಸಲ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇನ್ನೊಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗುತ್ತೆ. ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡು ಅದನ್ನು ಕೂಡ ಇನ್ನೊಂದು ಸಲ ಶೋಧಿಸ್ಕೊಂಡು ರಾಗಿ ಹಾಲನ್ನ ತೆಕ್ಕೋಬೇಕು. ಇದೇ ರೀತಿ ರಾಗಿನೆಲ್ಲ ಶೋಧಿಸ್ಕೊಂಡು ಹಾಲನ್ನ ತಗೋಬೇಕು. ನೋಡಿ, ಇವಾಗ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಮತ್ತೆ ರಾಗಿ ಹಾಲನ್ನ ತೊಗೊತಾ ಇದ್ದೀನಿ. ಇದೇ ರೀತಿ ಎಲ್ಲ ರಾಗಿನೂ ಕೂಡ ಹಾಕ್ಬಿಟ್ಟು ಇದೇ ರೀತಿ ರಾಗಿ ಹಾಲನ್ನ ತಗೊಂಡು ಇದೇ ರೀತಿ ಸ್ಟ್ರೈನರ್ ಮಾಡ್ಕೋಬೇಕು. ನೋಡಿ, ಈಗ ರಾಗಿ ಹಾಲು ತೆಕೊಂಡಾಗಿದೆ. ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಬಿಟ್ಟು ರಾಗಿ ಹಾಲು ಎಷ್ಟು ಬೇಕಾಗುತ್ತೆ ಅಷ್ಟನ್ನ ತೆಕ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈಗ ನಾನಿಲ್ಲಿ ಒಂದು ತೆಂಗಿನಕಾಯಿನ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿ ಪೀಸ್ನ ಹಾಕ್ಕೊತಾ ಇದ್ದೀನಿ, ತೆಂಗಿನಕಾಯಿ ತುರಿ. ಹಾಗೆ ನೆಕ್ಸ್ಟ್ ಅದಕ್ಕೆ 5-6 ಏಲಕ್ಕಿ ಕಾಯಿನೂ ಕೂಡ ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ರುಬ್ಬಿಟ್ಟು ಇವಾಗ ಅದನ್ನು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ಅದನ್ನು ಕೂಡ 2 ಸಲ ರುಬ್ಕೊಂಡು ಶೋಧಿಸ್ಕೊಳ್ಳೋಣ. ಅದಕ್ಕೂ ಒಂದೊಂದು ಗ್ಲಾಸ್ ನೀರು ಹಾಕ್ಬಿಟ್ಟು 2 ಗ್ಲಾಸ್ ನೀರು ಹಾಕ್ಬಿಟ್ಟು 2 ಸಲ ರುಬ್ಕೊಂಡು ಅದ್ರ ತೆಂಗಿನಕಾಯಿ ಹಾಲನ್ನು ಕೂಡ ತೆಕ್ಕೊಂಡು ಇಟ್ಕೊಳ್ಳೋಣ. ನೆಕ್ಸ್ಟ್ ಈಗ ನಾನಿಲ್ಲಿ ಬೆಲ್ಲನ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕರಗಿಸ್ಬಿಟ್ಟು ಇವಾಗ ಅದನ್ನು ಸೋಸ್ಕೊತಾ ಇದ್ದೀನಿ. ಬೆಲ್ಲಕ್ಕೆ ಒಂದು ಅರ್ಧ kg ಆಗೋಷ್ಟು ಬೆಲ್ಲ ಹಾಕ್ಬಿಟ್ಟು ಅದನ್ನು ಕರಗಿಸ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಬಿಟ್ಟು ಬಿಸಿ ಮಾಡ್ಕೊಂಡು ಅದನ್ನು ಶೋಧಿಸ್ಕೊತಾ ಇದ್ದೀನಿ. ಕಲ್ಲೇನಾದರೂ ಇದ್ದರೆ ಅಂದ್ಬಿಟ್ಟು ನಾನು ಈ ರೀತಿ ಶೋಧಿಸ್ಕೊತಾ ಇದ್ದೀನಿ. ಪಾಕ ಏನು ಬರ್ಸಿಲ್ಲ, ಬರೀ ಜಸ್ಟ್ ಬೆಲ್ಲ ಕರಗಿಸ್ಬಿಟ್ಟು ಹಾಗೆ ನೀರನ್ನ ಶೋಧಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ನಾವು ಏನು ತೆಂಗಿನಕಾಯಿ ಹಾಲು ಮತ್ತು ರಾಗಿ ಹಾಲನ್ನ ತೆಕ್ಕೊಂಡಿದ್ದೀವಿ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಕುದಿಸಿದ್ರೆ ಆಗೋಗುತ್ತೆ. ಒಂದು 15 ಮಿನಿಟ್ಸ್ ಕುದಿಸ್ಬೇಕು. ಆದರೆ ಈ ಥರ ಕೈ ಆಡೋದನ್ನು ಬಿಡಲೇಬಾರ್ದು. ಒಂದು ಸಲನೂ ಗಂಟು ಬಂದುಬಿಡುತ್ತೆ ಬೇಗ. ಈ ರೀತಿ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. 1 ನಿಮಿಷನೂ ಕೂಡ ಬಿಡೋಂಗಿಲ್ಲ. ಬಿಟ್ಬಿಟ್ರೆ ಗಂಟು ಥರ ಆಗೋಗ್ಬಿಡುತ್ತೆ. ನೀಟಾಗಿ ಈ ರೀತಿ ಒಂದು 15 ಮಿನಿಟ್ಸ್ ಆದ್ರೂ ಚೆನ್ನಾಗಿ ಕುದಿಸ್ಬೇಕು. ಫಸ್ಟು ಹೈ ಫ್ಲೇಮಲ್ಲಿ ಇಟ್ಕೋಬೇಕು, ಆಮೇಲೆ ಮೀಡಿಯಮ್ ಫ್ಲೇಮ್ ಮಾಡ್ಕೋಬೇಕು. ಫುಲ್ ಹೈ ಫ್ಲೇಮ್ ಆದರೆ ಗಂಟಾಗೋ ಚಾನ್ಸಸ್ ತುಂಬ ಬೇಗ ಇರುತ್ತೆ. ಹಾಗೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ನೋಡಿ ಇವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. 1 ನಿಮಿಷನೂ ಕೂಡ ಬಿಡಬಾರ್ದು. 1 ನಿಮಿಷನೂ ಏನಾದ್ರು ಬಿಟ್ಬಿಟ್ರೆ ಗಂಟಾಗೋ ಚಾನ್ಸಸ್ ಬೇಗ ಇರುತ್ತೆ. ನೋಡಿ, ಇವಾಗ ಆಗಿದೆ. ನಾನೊಂದು ಮುದ್ದೆ ಕೋಲು ಸಹಾಯದಿಂದ ಈ ರೀತಿ ತಿರುಗ್ತಾ ಇದ್ದೀನಿ. ಲಾಸ್ಟಲ್ಲಿ ಗಂಟಾಗಿಬಿಡುತ್ತೆ ಬಿಟ್ಬಿಟ್ರೆ. ಅದಕ್ಕೋಸ್ಕರ ನಾನಿಲ್ಲಿ ನೋಡಿ ಯಾವುದಾದ್ರೂ ಆಯಿತು, ಒಂದು ಸೌಟಾದರೂ ಆಯಿತು, ನಾನಿಲ್ಲಿ ಮುದ್ದೆ ಕೋಲಲ್ಲಿ ಈ ರೀತಿ ಇದು ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟಿಗೆ ನಾನಿಲ್ಲಿ ಒಂದು ತಟ್ಟೆಗೆ ತುಪ್ಪ ಸವರಿ ಈ ರೀತಿ ಹಾಕ್ತಾಯಿದ್ದೀನಿ. ತುಪ್ಪ ಇಲ್ಲ ಎಣ್ಣೆ ಯಾವುದಾದ್ರೂ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ಈ ರೀತಿ ನಾವೇನು ಕುದಿಸಿಟ್ಕೊಂಡಿರ್ತೀವಿ ರಾಗಿದು ಅದನ್ನು ಹಾಕ್ಬಿಟ್ಟು 1 ಅವರ್ ಬಿಟ್ಬಿಟ್ರೆ ಸಾಕು. ಚೆನ್ನಾಗಿ ಕೊರಕೆ ಎಲ್ಲ ಬಂದುಬಿಡುತ್ತೆ. 1 ಅವರ್ ಬಿಟ್ಟರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಎಷ್ಟು ಬೇಕಾಗುತ್ತೆ ಪ್ಲೇಟಿಗೆ, ತಟ್ಟೆಗೆ ಯಾವುದಕ್ಕಾದರೂ ಹಾಕ್ಕೋಬೋದು. ಈ ರೀತಿ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡೋದು. ನೋಡಿ, ನಾವು ಈಗ ಮಕ್ಳುಗಳಿಗೆ ಹೊರಗಡೆ ಸ್ವೀಟ್ ತಂದು ಕೊಡೋಕ್ಕಿಂತ ನಾವೇ ಮನೇಲಿ ಹೆಲ್ತಿಯಾಗಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಮಕ್ಳುಗಳು ಇಷ್ಟಪಟ್ಟು ಕೂಡ ತಿಂತವೆ. ನಾವು ಹೊರಗಡೆ ಫುಡ್ನ ತಂದು ಕೊಟ್ಟರೆ ಮಕ್ಳುಗಳಿಗೆ ಅಭ್ಯಾಸ ಮಾಡಿಬಿಟ್ರೆ ಡೈಲಿ ಅದನ್ನು ಕೂಡ ಕೇಳ್ತವೆ ಮಕ್ಳುಗಳು. ಅದ್ರ ಬದಲು ನಾವು ಮನೇಲೇ ಹೆಲ್ತಿಯಾಗಿ ಮಾಡಿಕೊಟ್ರೆ ಮಕ್ಳುಗಳಿಗೂ ತುಂಬ ಇಷ್ಟನೂ ಕೂಡ ಆಗುತ್ತೆ. ಹಾಗೆ ಹೆಲ್ತಿಯಾಗೂ ಇರುತ್ತೆ. ಮಕ್ಳಿಗೆ ಅಂತಲ್ಲ, ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನೋಡಿ, ಈ ರೀತಿ ಮಾಡಿಕೊಟ್ರೆ ಮಕ್ಳುಗಳು ತುಂಬ ಚೆನ್ನಾಗಿ ಇಷ್ಟಪಟ್ಟು ಕೂಡ ಚೆನ್ನಾಗಿ ತಿಂತವೆ. 1 ಅವರ್ ಬಿಟ್ಬಿಟ್ರೆ ಸಾಕು. ಚೆನ್ನಾಗಿ ಅದು ಗಟ್ಟಿ ಬಂದುಬಿಡುತ್ತೆ. 1 ಅವರ್ ಆದರೂ ಬಿಡಲೇಬೇಕು. ಫ್ರಿಡ್ಜಿಗೆ ಇಟ್ಬಿಟ್ರೆ ಇನ್ನೂ ಚೆನ್ನಾಗಿ ಬೇಗ ಇದಾಗೋಗ್ಬಿಡುತ್ತೆ. ಚೆನ್ನಾಗಿ ಕೊರಕೆನೂ ಬರುತ್ತೆ, ತಣ್ಣಗೂ ಇರುತ್ತೆ, ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ 1 ಅವರ್ ಆದಮೇಲೆ ಈ ರೀತಿ ಬಂದಿದೆ. ಇದನ್ನು ನಾವೀಗ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಡು ತಿನ್ಬೋದು. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಡ್ರೆ ಆಗೋಯಿತು. ಅಷ್ಟು ನೀಟಾಗಿ ಬರುತ್ತೆ ಪರ್ಫೆಕ್ಟಾಗಿ.
ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗೂ ಇರುತ್ತೆ, ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಕಳುಗಳು ಅದರಲ್ಲೂ ತುಂಬ ಇಷ್ಟಪಟ್ಟು ಆಟ ಆಡ್ಕೊಂಡು ತಿಂತವೆ. ನೋಡಿ, ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಡು ತಿಂದರೆ ಆಯಿತು. ಹೆಲ್ತಿ ಹಾಗೂ ಇರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.